ಇವತ್ತು ಒಂದು ಅತ್ಯಂತ ಪ್ರಮುಖ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಏಕೆಂದರೆ ಪತ್ರಿಕೋದ್ಯಮದ ಬಗ್ಗೆ ಇರುವಂಥ ಮಹತ್ವ ಅದು ನಮ್ಮ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹಳ ಮುಖ್ಯವಾದಂಥ ಒಂದು ಪಾತ್ರ ಈ ಪತ್ರಿಕಾ ರಂಗಕ್ಕಿದೆ. ಒಂದು ರೀತಿ ನಮ್ಮ ಒಂದು ರಕ್ಷಣೆಗೆ ನಿಲ್ಲುವಂಥ ಒಂದು ಕ್ಷೇತ್ರ ಇದು, ಕವಚ ಅಂತಲೇ ಹೇಳ್ಬೋದು ಈ ಪತ್ರಿಕೋದ್ಯಮ. ಅಂದರೆ ಜನರ ಒಂದು ಹಕ್ಕುಗಳ ಬಗ್ಗೆ, ಜನರ ಒಂದು ಸಮಸ್ಯೆಗಳ ಬಗ್ಗೆ ಮತ್ತು ದೇಶದ ಆಗುಹೋಗುಗಳ ಬಗ್ಗೆ ಮತ್ತು ಎಲ್ಲ ಏನು ನಾವು ಇದನ್ನು 4ನೇ ಸ್ತಂಭ ಅಂತ ಹೇಳ್ತೀವಿ, 4th ಪಿಲ್ಲರ್, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗ ಈ 3 ಅಂಗಗಳಿಗೆ ಒಂದು ರೀತಿ ಈಗಾಗಲೇ ಆಯುಷಾ ಖಾನ್ ಅವರು ಹೇಳಿದಾಗೆ ವಾಚ್ ಡಾಗ್, ಎಲ್ಲರ ಮೇಲೆ ನಿಗಾ ಇಡುವಂಥ ಒಂದು ಕ್ಷೇತ್ರ ಇದು. ಅಂದರೆ ಈ ಬ್ಯಾಲೆನ್ಸ್ ತರ್ತಕ್ಕಂಥದ್ದಕ್ಕೆ ಮತ್ತು ಅಕೌಂಟಬಿಲಿಟಿ ತರ್ತಕ್ಕಂಥದ್ದಕ್ಕೆ ಇದು ಬಹಳ ಮುಖ್ಯ. ಆದ್ದರಿಂದ ಈ ಕ್ಷೇತ್ರ ಎಷ್ಟು ಪಾರದರ್ಶಕವಾಗಿ ಮತ್ತು ಎಷ್ಟು ಯಾವುದೇ ಒಂದು ಒತ್ತಡಕ್ಕೆ ಮಣಿಯದೆ ನಿರ್ವಹಣೆ ಮಾಡ್ತಕ್ಕಂಥದ್ದು, ಅದು ಎಷ್ಟು ಚೆನ್ನಾಗಿ ನಡೀತದೋ ಅಷ್ಟು ಚೆನ್ನಾಗಿ ನಮ್ಮ ದೇಶದ ಒಂದು ವ್ಯವಸ್ಥೆ ಇರ್ತದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಒಂದು ರೀತಿ ಇಟ್ಸ್ ಎ ರಿಫ್ಲೆಕ್ಷನ್. ಪತ್ರಿಕೋದ್ಯಮ ಚೆನ್ನಾಗಿದೆ ಅಂತ ಹೇಳಿದ್ರೆ ಎಲ್ಲೊಂದು ಕಡೆ ನಾವು ಹೇಳ್ಬೋದು ದೇಶದ ವ್ಯವಸ್ಥೆಗಳ ಒಂದು ಪರಿಸ್ಥಿತಿ ಚೆನ್ನಾಗಿದೆ. ಅಂದರೆ ಜನರ ಹಕ್ಕುಗಳಿಗೆ, ನ್ಯಾಯದ ಬಗ್ಗೆ ಎಲ್ಲದಕ್ಕೂ ಕೂಡ ಆ ದೇಶದಲ್ಲಿ ಅವಕಾಶಗಳಿದೆ ಮತ್ತು ಪ್ರಜಾಪ್ರಭುತ್ವ ಉಳ್ಕೊಂಡಿದೆ ಅಂತ ಹೇಳೋದಕ್ಕೆ ಇದು ಬಹಳ ಮುಖ್ಯವಾದಂಥ ಒಂದು ಬ್ಯಾರೋಮೀಟರ್ ಅಂತಲೂ ಹೇಳ್ಬೋದು. ಆದ್ದರಿಂದ ಇವತ್ತು ಈ ವ್ಯವಸ್ಥೆ ಈಗಾಗಲೇ ಅವ್ರು ಹೇಳಿದಾಗೆ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದ್ದು 1843ನೇ ಇಸ್ವಿಯಲ್ಲಿ. ಭಾಳ ದೀರ್ಘಕಾಲದ ಒಂದು ಇತಿಹಾಸ ಕರ್ನಾಟಕ ನಮ್ಮ ನಾಡಿನಲ್ಲಿದೆ. ಆದರೆ ಈಗ ಭಾಳ ವೇಗವಾಗಿ ಇದು ಬದಲಾವಣೆ ಅಂತೂ ಆಗ್ತಾಯಿದೆ. ಏನು ದಶಕಗಳ ಕಾಲ ಒಂದೇ ರೀತಿಯ ಒಂದು ಪತ್ರಿಕೋದ್ಯಮ ಇತ್ತು. ತಂತ್ರಜ್ಞಾನ ಬದಲಾವಣೆ ಆಗ್ತಾಯಿದ್ರು ಕೂಡ ಅಷ್ಟೊಂದು ವೇಗವಾಗಿ ಏನು ವ್ಯವಸ್ಥೆಗಳು ಬದಲಾವಣೆ ಆಗಲಿಲ್ಲ. ಅಂದರೆ ಒಂದು ರೀತಿ ಪ್ರಿಂಟ್ ಮೀಡಿಯಾ ಅಂತ ಏನು ಹೇಳ್ತೀವಿ ಅದು ಇರ್ತಾಯಿತ್ತು. ಆಮೇಲೆ ಈ ಟೆಲಿವಿಷನ್ ಎಲ್ಲ ಬಂದಮೇಲೆ ಅದು ಈ ದೃಶ್ಯ ಮಾಧ್ಯಮ ಅದು ಹೆಚ್ಚಾಗಿ ಬರ್ತಕ್ಕಂಥ, ಅದಕ್ಕೂ ಕೂಡ ಮಹತ್ವ ಬರುವಂಥದ್ದಾಯಿತು. ಆದರೂ ವೇಗವಾಗಿ ಬದಲಾವಣೆ ಆಗಲಿಲ್ಲ. ಅದು ಹಂತವಾಗಿ ನಿಧಾನಕ್ಕೆ ಬದಲಾವಣೆ ಆಗ್ತಾಯಿತ್ತು. ಆದ್ದರಿಂದ ಇದಕ್ಕೆ ಇತ್ತೀಚಿನ ದಿವಸಗಳಲ್ಲಿ ಯಾವಾಗ ಡಿಜಿಟಲೈಸೇಷನ್ ಬಂತು ಆವಾಗ ಬದಲಾವಣೆ ಬಹಳ ಅದಕ್ಕೆ ವೇಗ ಸ್ವರೂಪ ಬಂದು ಇವತ್ತು ಪತ್ರಿಕೋದ್ಯಮದಲ್ಲಿ ಪತ್ರಿಕೆಗಳ ಒಂದು ಮತ್ತು ಡಿಜಿಟಲಲ್ಲಿ ನೋಡ್ತಕ್ಕಂಥದ್ದು ಕೂಡ ಹೆಚ್ಚಾಗಿದೆ. ಮತ್ತು ಸೋಷಿಯಲ್ ಮೀಡಿಯಾ ಇದೆಲ್ಲ ಬಂದ ಮೇಲಂತೂ ಇವತ್ತು ಇತ್ತೀಚಿನ ಕಳೆದ ಈ ಒಂದು ದಶಕದಲ್ಲಿ ಬಹುಶಃ ಈ ವ್ಯವಸ್ಥೆಯಲ್ಲಿ ಒಂದು ರೀತಿ ದೊಡ್ಡ ಸವಾಲು, ಒಂದು ಚಾಲೆಂಜಸ್ ಕೂಡ ನಾವು ಎದುರಿಸ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ಇವತ್ತು ಯಾವುದು ನಿಜ ಅಲ್ಲ ಅಂತ ಹೇಳೋದೇ ಭಾಳ ಕಷ್ಟ ಆಗೋಗಿದೆ. ನಾವು ಏನು ನೋಡ್ತೀವಿ, ನೋಡಿದ್ದು ಕೂಡ ನಿಜ ಇಲ್ವೋ ಅದು ಕೂಡ ಗೊತ್ತಾಗೋದಿಲ್ಲ, ಆ ಪರಿಸ್ಥಿತಿ ಬಂದುಬಿಟ್ಟಿದೆ. ಅದರಿಂದ ಇವತ್ತು ಜವಾಬ್ದಾರಿ ಹೆಚ್ಚಾಗ್ತಾ ಇದೆ, ಮಾಹಿತಿ ಭಾಳ ಸುಲಭವಾಗಿ ಸಿಗ್ತಾ ಇದೆ ಮತ್ತು ಅಭಿಪ್ರಾಯಗಳು ಎಲ್ಲರೂ ಕೂಡ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೆ ವೇದಿಕೆಗಳು ಸೃಷ್ಟಿಯಾಗೋಗಿದೆ. ಮತ್ತು ಇವತ್ತು ಆಳವಾಗಿ ತಿಳ್ಕೊಳ್ಳೋದಕ್ಕೆ ಸಮಯ ಇಲ್ಲ ಯಾರಿಗೂ. ಎಲ್ಲ ಹೆಡ್ಲೈನ್, ಬ್ರೇಕಿಂಗ್ ನ್ಯೂಸು, ಹೆಡ್ಲೈನು, ಅದೇನು ಮೊದಲೇ ಒಂದು ಎರಡು ಮೂರು ಸಾಲುಗಳನ್ನು ನಾವು ನೋಡ್ತಾರೆ ಹೊರತು ಆರ್ಟಿಕಲ್ ಏನು ಬರ್ದಿದೆ ಅದು ನೋಡೋಕ್ಕೆ ಹೋಗಲ್ಲ. ಆ ಹೆಡ್ಲೈನ್ ಮೇಲೇ ಎಲ್ಲ ತೀರ್ಮಾನಗಳನ್ನ ಮಾಡ್ಕೊಂಡ್ಬಿಡ್ತೀವಿ. ಏನಾಗಿದೆ ಅಥವಾ ಏನು ನಡೆದಿದೆ ಅಥವಾ ಏನು ನಿಜವಾದಂಥ ಅಭಿಪ್ರಾಯ ಆ ಒಂದು ಅಂಕಣದಲ್ಲೋ ಅಥವಾ ಒಂದು ಆರ್ಟಿಕಲಲ್ಲೋ ಅಥವಾ ಒಂದು ಪಾಡ್ಕಾಸ್ಟಲ್ಲೋ ಏನಿದೆ ಅಥವಾ ಒಂದು ಸೋಷಿಯಲ್ ಮೀಡಿಯಾ ಒಂದು ಆರ್ಟಿಕಲ್ ಏನಿದೆ ಅದು ನೋಡೋಕ್ಕೆ ಹೋಗಲ್ಲ. ಹೆಡ್ಲೈನ್ ಏನು ಅದು ನೋಡ್ಬಿಟ್ಟು ಅಲ್ಲಿಗೆ ನಮ್ಮದೊಂದು ಅಭಿಪ್ರಾಯ, ಅದಕ್ಕೆ ಇಮಿಡಿಯೇಟ್ ರಿಯಾಕ್ಷನ್, ಆ ರಿಯಾಕ್ಷನ್ ಮೇಲೆ ಇನ್ನೊಂದು 10 ರಿಯಾಕ್ಷನ್ಗಳು. ಸೊ ಈ ಥರ ಈ ಒಂದು ಜಂಜಾಟ ಅಂತಲೂ ಹೇಳ್ಬೋದು. ಮತ್ತು ಯಾರು ಹೆಚ್ಚು ಆಕರ್ಷಿಸ್ಬೋದು ನಮ್ಮ ಓದುಗಾರರನ್ನು ಅಥವಾ ಯಾರು ಇದನ್ನು ನೋಡ್ತಾರೆ ವೀಕ್ಷಕರು, ಅವರನ್ನು ಎಷ್ಟು ಬೇಗ ನಾವು ಆಕರ್ಷಿಸ್ಬೋದು, ಎಷ್ಟು ಅಲ್ಪ ಸಮಯದಲ್ಲಿ ಅವರ ನಮ್ಮ ಅಟೆನ್ಷನನ್ನು ನಾವು ತೊಗೊಳ್ತಕ್ಕಂಥದ್ದೇ ಪ್ರಯತ್ನ ಆಗೋಗಿದೆ. ಸೊ ಇದೇನಾಗಿದೆ, ಇದರಿಂದ ಎಲ್ಲೋ ಒಂದು ಕಡೆ ಖಂಡಿತವಾಗಿಯೂ ಕ್ವಾಲಿಟಿ ಮೇಲೆ ಇದರ ಒಂದು ಪರಿಣಾಮ ಬೀರುವಂಥದ್ದು ಇದಾಗಿದೆ. ಮತ್ತು ವ್ಯಾಪಾರೀಕರಣ, ಕಮರ್ಷಿಯಲೈಸೇಷನ್ನು ಇದೆಲ್ಲ ಬಂದಿದೆ, ಎಲ್ಲ ವ್ಯವಸ್ಥೆಯಲ್ಲೂ ಬಂದುಬಿಟ್ಟಿದೆ.
ಎಲ್ಲ ಕ್ಷೇತ್ರದಲ್ಲೂ ಬಂದುಬಿಟ್ಟಿದೆ, ಪತ್ರಿಕಾ ಉದ್ಯಮದಲ್ಲೂ ಕೂಡ ಬಂದಿದೆ. ಸೊ ಇದೆಲ್ಲ ಒಂದು ರೀತಿ ನಮಗೆ ಸವಾಲು ಇರುವಂಥದ್ದು. ಸವಾಲನ್ನು ಎದುರಿಸ್ತಕ್ಕಂಥದ್ದು ಬಹಳ ಮುಖ್ಯ. ಮತ್ತು ಇವತ್ತು ನಾವು ನೋಡ್ತೀವಿ, ಅನೇಕ ಬಾರಿ ಚರ್ಚೆಗಳು ಕೂಡ ಆಗ್ತಾಯಿದೆ. ಇವತ್ತು ವಿಶ್ವಮಟ್ಟದಲ್ಲಿ ಭಾರತ ರಾಷ್ಟ್ರದ ಒಂದು ಪತ್ರಿಕೋದ್ಯಮಕ್ಕೆ ಇರುವಂಥ ಸ್ವಾತಂತ್ರ್ಯ ಕಮ್ಮಿ ಆಗ್ತಾಯಿದೆ ಅಂತ ಹೇಳ್ತಕ್ಕಂಥದ್ದು ಕೂಡ ಇದೆ. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅದನ್ನು ನೋಡಿದ್ರೆ ಅದರಲ್ಲಿ ನಾವು ಕುಸಿತಾ ಇದ್ದೀವಿ. ಪತ್ರಿಕೋದ್ಯಮ ಬಹಳ ಮುಕ್ತವಾಗಿರಬೇಕು, ಭಯಭೀತಿಯಿಂದನೇ ಅವರು ಪತ್ರಕರ್ತರು ಬರೀಬೇಕು ಅಂತ ಒಂದು ವಾತಾವರಣ, ರಕ್ಷಣೆ ಇರುವಂಥದ್ದು ಬೇಕು. ಅದು ಎಲ್ಲೊಂದು ಕಡೆ ಅದರ ಮೇಲೂ ಕೂಡ ಇವತ್ತು ಆ ವ್ಯವಸ್ಥೆಗಳಿಗೆ ಇಲ್ಲದೇ ಇರುವಂಥದ್ದು ಆಗ್ತಾಯಿದೆ. ಯಾರ್ಯಾರು ಸ್ವಲ್ಪ ಸ್ವತಂತ್ರವಾಗಿ ಇರ್ತಕ್ಕಂಥವ್ರು ಏನಿದ್ದಾರೆ ಅವ್ರ ಮೇಲೆ ಆಗುವಂಥ ತೊಂದರೆಗಳು ಅದನ್ನು ನೋಡಿದ್ದೇವೆ. ಮತ್ತು ದೊಡ್ಡ ದೊಡ್ಡ ಏನು ಇವತ್ತು ಉದ್ದಿಮೆಗಾರರು ಅವರು ಈ ಎಲ್ಲ ಮಾಧ್ಯಮವನ್ನು ಅವ್ರ ವಶಕ್ಕೆ ತೊಗೊಂಡಿರೋದ್ರಿಂದ ಅವ್ರಿಗೂ ಮತ್ತು ಸರ್ಕಾರಕ್ಕೂ ಅಥವಾ ಪಕ್ಷಗಳಿಗೆ ಸಂಪರ್ಕ ಇರೋದರಿಂದ ಅದು ಎಲ್ಲೊಂದು ಕಡೆ ಅದ್ರ ಮುಖಾಂತರ ಕೂಡ ಇವತ್ತು ಈ ಪತ್ರಿಕೆಗಳಲ್ಲಿ ಅಥವಾ ಟೆಲಿವಿಷನ್ಗಳಲ್ಲಿ ಸಂಪೂರ್ಣ ಅಂತೂ ಹೇಳೋಕ್ಕಾಗಲ್ಲ, ಪಾರದರ್ಶಕವಾಗಿ ಇರುವಂಥದ್ದೇ ನಮಗೆ ಕಾಣೋದಿಲ್ಲ. ಮತ್ತು ಪ್ರೈಮ್ ಟೈಮ್ ಟೆಲಿವಿಷನ್ ನೋಡಿಬಿಟ್ರೆ ಅಂತೂ ಅದನ್ನು ಎಲ್ಲೂ ಕೂಡ ಪಾರದರ್ಶಕತೆ ಕಾಣೋದೇ ಇಲ್ಲ, ಆ ಥರ ಆಗೋಗಿದೆ. ಆ ಡಿಬೇಟ್ಗಳು ಅದೇನು ಮಾತಾಡ್ತಾರೋ ಮತ್ತು ಆ ಡಿಬೇಟ್ ಮಾಡ್ತಕ್ಕಂಥ ಪತ್ರಕರ್ತರ ಮೇಲೂ ಕೂಡ ಇವತ್ತು ಅವ್ರು ಮೊದಲೇ ಒಂದು ತೀರ್ಮಾನ ತೊಗೊಂಬಿಟ್ಟಿರ್ತಾರೆ. ಈ ಥರ ಆಗ್ತಕ್ಕಂಥ ಪರಿಸ್ಥಿತಿ. ಸೊ ಇದೆಲ್ಲ ನಾವು ಎದುರಿಸಬೇಕಾದ್ರೆ ಸಮಾಜದಲ್ಲಿ ಬದಲಾವಣೆ ಮತ್ತು ಜಾಗೃತಿ ಮತ್ತು ಜನರಲ್ಲಿ ಇದರ ಬಗ್ಗೆ ಅಭಿಪ್ರಾಯ ಮೂಡಿಸುವಂಥದ್ದು ಅದೆಲ್ಲ ಆಗಬೇಕು. ಅದರಿಂದ ಇವತ್ತು ಡಿಜಿಟಲ್ ಏನು ಟೆಕ್ನಾಲಜಿ ಇದೆ ಅದೇ ಸಬ್ಜೆಕ್ಟ್ ಇಟ್ಕೊಂಡಿದ್ದೀರಾ. ಈ ಟೆಕ್ನಾಲಜಿನ ತೊಂದರೆಗಳು ಆಗಿದೆ, ಅದಷ್ಟೇ ಅನುಕೂಲತೆಗಳು ಕೂಡ ಆಗಿದೆ. ಎಷ್ಟೋ ಜನ ಇವತ್ತು ಸ್ವತಂತ್ರವಾಗಿ ಪತ್ರಿಕೆಗಳು ನಡೆಸೋದಕ್ಕೆ ಈ ಡಿಜಿಟಲ್ ಟೆಕ್ನಾಲಜಿಯಿಂದ ಮಾಡೋಕ್ಕಾಗ್ತಾಯಿದೆ. ಅವ್ರ ಮನೆಗಳಲ್ಲಿ ಕೂತ್ಕೊಂಡೇ ಇವತ್ತು ಅವರು ಅಭಿಪ್ರಾಯಗಳನ್ನು ಮತ್ತು ಅವರ ಒಂದು ವಿಷಯಗಳನ್ನು ತಿಳಿಸುವಂಥದ್ದು ಕೂಡ ಇವತ್ತು ಅವಕಾಶ ಸಿಕ್ಕಿದೆ. ಸೊ ಈ ಒಂದು ಬ್ಯಾಲೆನ್ಸ್ ಏನಿದೆ ಅದನ್ನು ಮಾಡ್ತಕ್ಕಂಥದ್ದು ಕೂಡ ಇವತ್ತು ನೈಜ ಪತ್ರಕರ್ತರು ಕೂಡ ಇವತ್ತು ಕಮ್ಮಿ ಬಂಡವಾಳ ಹಾಕಿ ತಮ್ಮ ಒಂದು ವಿಷಯಗಳನ್ನು ಸಾರ್ವಜನಿಕರಿಗೆ ಮುಟ್ಟಿಸುವಂಥದ್ದು ಕೂಡ ಇವತ್ತು ಈ ಡಿಜಿಟಲ್ ಮತ್ತು ಈ ಹೊಸ ಒಂದು ತಂತ್ರಜ್ಞಾನದಿಂದ, ಸೋಷಿಯಲ್ ಮೀಡಿಯಾದಿಂದ ಅದು ಕೂಡ ಆಗ್ತಾಯಿದೆ. ಸ್ವತಂತ್ರ ಒಂದು ಅಭಿಪ್ರಾಯಗಳಿಗೆ ಒಂದು ವೇದಿಕೆ ಕೂಡ ಸೃಷ್ಟಿಯಾಗಿದೆ. ಇದೆಲ್ಲ ಇವತ್ತು ಇರುವಂಥದ್ದು. ಆದ್ದರಿಂದ ಇವತ್ತು ನಮ್ಮ ಕರ್ನಾಟಕ ಪತ್ರಿಕಾ ಅಕಾಡೆಮಿ ಏನಿದೆ ಇದು ಖಂಡಿತವಾಗಿಯೂ ತನ್ನ ಜವಾಬ್ದಾರಿಯನ್ನು ಇವತ್ತು ಪತ್ರಕರ್ತರ ಪರವಾಗಿ ಅವರಿಗೆ ಏನು ಅವರ ಒಂದು ಕಾರ್ಯನಿರ್ವಹಣೆಯಲ್ಲಿ ಎಷ್ಟು ಅವ್ನಿಗೆ ಅನುಕೂಲ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುವಂಥದ್ದು ಅದನ್ನು ಕೂಡ ಅವರು ಮಾಡಬೇಕಾಗ್ತದೆ. ಮತ್ತು ಈ ವ್ಯವಸ್ಥೆಯನ್ನು ಸುಧಾರಣೆ ಮಾಡೋದಕ್ಕೆ ಇದನ್ನು ನಾವು ಇನ್ನೂ ಉತ್ತಮ ಮಟ್ಟಕ್ಕೆ ಹೋಗ್ತಕ್ಕಂಥದ್ದಕ್ಕೆ ಏನೇನು ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಅದು ಸರ್ಕಾರದ ನೀತಿಗಳೇ ಇರ್ಬೋದು ಅಥವಾ ಬೇರೆ ಬೇರೆ ಯೋಜನೆಗಳಿರ್ಬೋದು, ಮತ್ತು ಅದೆಲ್ಲವನ್ನು ಕೂಡ ರೂಪಿಸ್ತಕ್ಕಂಥದ್ದು ಈ ಅಕಾಡೆಮಿಯ ಜವಾಬ್ದಾರಿ ಕೂಡ ಇರ್ತದೆ. ಅದನ್ನು ನಮ್ಮ ಆಯಿಷಾ ಅವರು ಖಂಡಿತ ಅವರು ಅಧ್ಯಕ್ಷರಾಗಿ ಭಾಳ ಅವರು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ, ಅದರ ಬಗ್ಗೆ ಎರಡು ಮಾತಿಲ್ಲ. ಈಗ ಅವರು 2 ವರ್ಷ ಆಗಿದೆ ಹೆಚ್ಚು ಕಮ್ಮಿ. ಈ 2 ವರ್ಷದಲ್ಲಿ ಅವರು ಇನ್ನು ಒಳ್ಳೊಳ್ಳೆ ಒಂದು ಇನ್ವಾಲ್ವ್ಮೆಂಟ್ ತೊಗೊಂಡು ಕೆಲಸ ಕಾರ್ಯಗಳು ಮಾಡ್ತಾಯಿದ್ದಾರೆ. ಅವ್ರ ಜೊತೆಲಿ ಎಲ್ಲ ಅನೇಕ ಜನ ನಮ್ಮ ತಗುಡೂರವರು ಎಲ್ಲ ಜೊತೆಲೆಲ್ಲ ಇದ್ದಾರೆ. ಎಲ್ಲ ಇದು ಒಂದು ನಮ್ಮ ಡೆಮಾಕ್ರಸಿಗೆ, ಜನತಂತ್ರ ವ್ಯವಸ್ಥೆಗೆ ಬಹಳ ಒಂದು ನಾವು ಇದೆಲ್ಲರೂ ಕೂಡ ಇದರಲ್ಲಿ ಕೈ ಜೋಡಿಸುವಂಥದ್ದು ಮತ್ತು ಇದನ್ನು ಸದೃಢವಾಗಿ ನಡೆಸ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಇದರ ಪಾತ್ರ ವಹಿಸಬೇಕಾಗ್ತದೆ. ಕೇವಲ ಪತ್ರಕರ್ತರು ಮಾತ್ರ ಅಂತ ಅಲ್ಲ, ಎಲ್ಲ ಸಾರ್ವಜನಿಕರು ಮತ್ತು ಸರ್ಕಾರಗಳು, ರಾಜಕೀಯ ಪಕ್ಷಗಳು, ನಾವೆಲ್ಲರೂ ಇದರಲ್ಲಿ ನಮಗೆ ಅನುಕೂಲ ಆಗುತ್ತೋ ಇಲ್ಲೋ, ಆದರೆ ಫ್ರೀ ಪ್ರೆಸ್ ಏನಿದೆ ಅದು ಒಂದು ದೇಶಕ್ಕೆ ಬಹಳ ಮುಖ್ಯವಾಗಿರುವಂಥ ಒಂದು ವ್ಯವಸ್ಥೆ. ಅದೇನಾದರೂ ಹೋಗ್ಬಿಟ್ರೆ ಆವಾಗ ಯಾರಿಗೂ ಕೂಡ ಜವಾಬ್ದಾರಿ ಇರೋದಿಲ್ಲ, ಭಯಭೀತಿ ಇರೋದಿಲ್ಲ. ಆಮೇಲೆ ನಾವು ಏನು ಬೇಕಾದ್ರೂ ಮಾಡ್ಬೋದು. ಯಾವ ರೀತಿಯಾದರೂ ಕೂಡ ಕೆಲವು ದೇಶಗಳನ್ನ ನಾವು ನೋಡ್ತೀವಲ್ಲ, ಅಲ್ಲಿ ಸರ್ಕಾರ ಏನು ತೀರ್ಮಾನ ಮಾಡುತ್ತೆ ಅದು ಅದೇ ಜನರ ಮನಸ್ಸಿಗೆ ಹೋಗಬೇಕು. ಬೇರೆ ಅಭಿಪ್ರಾಯಗಳಿಗೆ ಅವಕಾಶವೇ ಸಿಗದೇ ಇರತಕ್ಕಂಥ ಒಂದು ವ್ಯವಸ್ಥೆಗಳು ಆಗಿರುವಂಥದ್ದು ಅದು ನಮ್ಮ ದೇಶದಲ್ಲಿ ಬರಬಾರ್ದು, ನಮ್ಮ ದೇಶದಲ್ಲಿ ಅದು ಇರಬಾರ್ದು. ಇಂಥ ದೊಡ್ಡ ಎಂತೆಂಥ ಜನ ಇವತ್ತು ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಅನೇಕ ಪತ್ರಕರ್ತ ಬ್ಯಾಕ್ಗ್ರೌಂಡ್ ಇರೋರೇ, ಮಹಾತ್ಮ ಗಾಂಧಿಯವರು, ನೆಹರು ಅವರು ಮತ್ತು ಲೋಕಮಾನ್ಯ ತಿಲಕ್ ಅವರು ಎಲ್ಲ ಪತ್ರಿಕಾ ಕ್ಷೇತ್ರದಿಂದನೇ, ಅಂಬೇಡ್ಕರ್ ಅವರು ಎಲ್ಲ ಪತ್ರಿಕೋದ್ಯಮದಿಂದನೇ ಅವರು
ಜನರ ಒಂದು ಮತ್ತು ದೇಶದ ಒಂದು ಭವಿಷ್ಯವನ್ನು ರೂಪಿಸೋದ್ರಲ್ಲಿ ಅವ್ರಿಗೆ ಇದು ಅವಕಾಶ ಆಯಿತು. ಅದೇ ಇವತ್ತು ಕೂಡ ಅದೇ ರೀತಿಯಾದಂಥ ಅವಶ್ಯಕತೆಗಳು ಇದೆ ಅಂತ ಹೇಳಿ ಈ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ. ನನ್ನ ಶುಭಾಶಯಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.